ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಒಂದು ಫಿಲಮ್ನ ಶೂಟ್ ಮಾಡಿ ಅದನ್ನು ಫಿನಿಷ್ ಮಾಡಿ ಅದನ್ನ ಆಸೆ ತರೋದಿದೆ ತುಂಬ ಕಷ್ಟ ಇದೆ. ಆ ಕಷ್ಟದಲ್ಲಿ ನಮ್ಮ ಇಂಡಸ್ಟ್ರಿ ಜನ ಬರೋಕ್ಕೆ ತುಂಬ ಯೋಚನೆ ಮಾಡಿ ಬರೋದು ತುಂಬ ಕಮ್ಮಿ ಇದೆ. ನಮ್ಮ ಕನ್ನಡ ಫಿಲಮ್ನ ಹೊಸಬ್ರನ್ನ ಬಂದು ಅವರು ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಯಾಕಂದರೆ ಈ ಫಸ್ಟ್ ಶೋ ನೋಡಿದಾಗ ನಮಗೆ ಒಂದು ಸ್ವಲ್ಪ ಭಯ ಇತ್ತು, ಏನಾಗುತ್ತೋ ಹೆಂಗೆ ಅಂತ. ಬಟ್ ಎಲ್ಲನೂ ನೀಟಾಗಿ ಬಂದರು, ಎಲ್ಲ ಚೆನ್ನಾಗಿ ನೋಡಿದ್ದಾರೆ, ಇದನ್ನು ರಿವ್ಯೂ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಇನ್ನೊಂದು ಏನಂದರೆ, ಇದನ್ನು ನಾವು ಕಂಟಿನ್ಯೂ ಮಾಡಬೇಕಂದ್ರೆ ಥಿಯೇಟರ್ಸ್ ಇನ್ನೂ ಸ್ವಲ್ಪ ಬೇಕಂದರೆ ಇವೆಲ್ಲ ಬಂದು ನೋಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಫಿಲ್ಮ್ನ. ನಮ್ಮ ಹೊಸಬ ಹೀರೋ ಹೆಂಗೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿಲ್ಲ ಅಂತ ನೋಡಿ ಹೇಳಿ. ನಮ್ಮ ಶೋಭಿತಾ ಅವರು ಹೀರೋಯಿನು ಅವರು ಏನು ಮಾಡಿದ್ದಾರೆ ಹೇಳಿ. ನಾವು ಏನೋ ಸಣ್ಣ ಪಾತ್ರ ಒಂದು ಮಾಡಿದ್ದೀವಿ, ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಮತ್ತು ಒಂದು ವಿಲನ್ ಆಗಿ ಮಾಡಿದ್ವಿ. ನಾವು ಎಲ್ಲರೂ ದಯವಿಟ್ಟು ಒಂದು ಕೇಳ್ತಾ ಇದ್ದೀವಿ, ಪಿಕ್ಚರ್ನ ಮುಂದೆ ಹೋಗ್ಬೇಕಂದ್ರೆ, ನಾವು ಈ ಫೀಲ್ಡಲ್ಲಿ ಇನ್ನೂ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟಿಂದ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಬಂದು ಕನ್ನಡ ಪಿಕ್ಚರ್ ಬಂದು ನೋಡಿ. ಹಾಂ ಸರ್, ನೆಕ್ಸ್ಟ್ ಮಾಲ್ಸ್ ಎಲ್ಲ ನಡೀತದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಶೋ ಓಕೆ ಎಲ್ಲರಿಗೂ ನಮಸ್ಕಾರ. ಮೊದಲನೇ ಶೋ ಇವಾಗ ತಾನೇ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಜನರ ಕಡೆಯಿಂದ. ಸೊ ನೀವು ಪ್ರೆಸ್ ಅವರು ನೀವು ಸ್ವಲ್ಪ ನೋಡಿ ಹೇಳಿ ಹೆಂಗೆ ಬಂದಿದೆ ಅಂತ. ಮೊದಲನೇ ಪ್ರಯತ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಹೊಸಬ್ರಂಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬರ್ತಾಯಿದ್ದೀವಿ. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿದ್ರೆ ಮುಂದೆ ಬರೋ ಹೊಸಬ್ರಿಗೂ ಅವಕಾಶ ಆಗುತ್ತೆ, ನಮಗೂ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಒಂದೊಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀವಿ. ಇದು ನಿಜವಾದ ಘಟನೆ. ಬಟ್ ಅವ್ರನ್ನೆಲ್ಲೂ ನಾವು ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಒಬ್ಬ ವ್ಯಕ್ತಿ 20 ವರ್ಷಗಳ ಕಾಲ ಒಂದು ತಾಳಿ ಹಾಕೊಂಡು ಕಾಯ್ತಾ ಇದ್ದಾರೆ ಅಂದರೆ ಅದು ತುಂಬ ದೊಡ್ಡ ಮಾತು. ಸೊ ದಯವಿಟ್ಟು ನೀವು ಆಲ್ರೆಡಿ ಸಿನಿಮಾ ನೋಡಿದ್ರಿಂದ ನಿಮಗೆ ಗೊತ್ತಾಗುತ್ತೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಾಳೆ ನಾಡಿದ್ದು ರಜಾ ಇದೆ, ಮಕ್ಕಳದೆಲ್ಲ ಎಕ್ಸಾಮ್ಸ್ ಮುಗ್ದಿದೆ. ಸೊ ಒಂದು ಸತಿ ನೀವು ಥಿಯೇಟ್ರ್ ಕಡೆ ಮುಖ ಮಾಡಿ ನೋಡಿದ್ರೆ ಎಲ್ಲದೂ ಇಷ್ಟ ಆಗುತ್ತೆ ಸಿನಿಮಾ. ದಯವಿಟ್ಟು ನೋಡಿಬಿಟ್ಟು ನಮಗೆ ಫೀಡ್ಬ್ಯಾಕ್ನ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಭಯ ಆಗ್ತಿತ್ತು, ಈಗಲೂ ಭಯ ಆಗ್ತಿದೆ. ಫಸ್ಟ್ ಶೋ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇವಾಗ ಆಡಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಇನ್ನು ಯಾವ ಥರ ಆಡಿಯನ್ಸ್ ಬಂದು ನೋಡಿ ಏನು ಹೇಳ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆರಿ ನೈಸ್ ವೆರಿ ಕ್ಯೂಟ್ ಮೂವಿ. ಏನು ಇಷ್ಟ ಆಯಿತು? ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎವ್ರಿ ಒನ್ ಮಸ್ಟ್ ವಾಚ್. ಚೆನ್ನಾಗಿದೆ, ನೈಸ್ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಹತ್ತತ್ರ ಇರೋ ಥಿಯೇಟರ್ಸ್ಗೆ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ತುಂಬ ಚೆನ್ನಾಗಿದೆ ಮೂವಿ, ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ. ನನ್ನ ಬ್ರದರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಪ್ರೇಮಿ ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಂಜಾಯ್ ಫಿಲ್ಮ್ ಚೆನ್ನಾಗಿ ಬಂತು. ಡೆಬ್ಯೂಲಿ ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಚೆನ್ನಾಗಿ. ಇದರಲ್ಲಿ ನನ್ನ ಪುಟ್ ಕ್ಯಾರೆಕ್ಟ್ರು ತಾರಾ ಕ್ಯಾರೆಕ್ಟ್ರ್ ಇದೆ. ನಮ್ಮ ಡೈರೆಕ್ಟ್ರು ನನಗಿದಕ್ಕೆ ರಿವೀಲ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞತೆ ಹೇಳ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ನನಗೆ ಚೆನ್ನಾಗಿದೆ ಅನ್ನೋದಲ್ಲ, ಪ್ರತಿಯೊಬ್ಬರು ಬಂದು ನೋಡಬೇಕು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಮತ್ತು ಮನೆಗೆ ಗ್ಯಾಸ್ ತೊಂದರೆ ಆಗ್ತಾಯಿದೆ. ಸರ್ಕಾರ ಇದು ಎಚ್ಚೆತ್ಕೊಂಡು ಆದಷ್ಟು ಬೇಗ ಇದನ್ನು ಒಣಗೂಡಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರ. ಕನ್ನಡ ಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡಿ. ಒಳ್ಳೆ ಕತೆ ಇದೆ, ಸಂಭಾಷಣೆ ಕತೆ ಚೆನ್ನಾಗಿರೋದ್ರಿಂದ 2-2.25 ಗಂಟೆ ಭಾಳ ಬೇಗ ಅದು ಕಳೆದುಬಿಡ್ತೀವಿ. ಅದು ಬೋರ್ ಅಂತ ಅನಿಸಲ್ಲ. ಕತೆ ತುಂಬ ಚೆನ್ನಾಗಿದೆ. ಇಡೀ ಕುಟುಂಬ ಬಂದು ನೋಡುವಂಥದ್ದು ಒಂದು ಒಳ್ಳೆಯ ಪ್ರಯತ್ನ ಆಗಿದೆ. ದಯಮಾಡಿ ಎಲ್ಲ ನೋಡಲಿ ಅಂತ ಕೇಳ್ಕೊಳ್ತೀನಿ. ಕತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಇದನ್ನು ನೋಡಬೇಕು ಅಂತ ಇದು. ಆಲ್ ದ ಬೆಸ್ಟ್, ಆಲ್ ದ ಸಕ್ಸಸ್. ಕತೆ ತುಂಬ ಯೂನಿಕ್ ಆಗಿದೆ. ಆಮೇಲೆ ಹಾಡುಗಳೆಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗಿದೆ ಮೂವಿ, ನಂಗೆ ತುಂಬ ಇಷ್ಟ ಆಯಿತು. ನೀವು ನೋಡಿ ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಪೈರಸಿ ಬಿಟ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಂತ ತುಂಬ ತುಂಬ ಒಳ್ಳೆ ಮೂವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ಕೊಳ್ತೀವಿ. ಮೊದಲೇ ನನ್ನ ಮೊಮ್ಮಗಳಿಗೂ ನೋಡಿ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಚೆನ್ನಾಗಿದೆ. ಅವ್ರ ಪಾತ್ರಕ್ಕೆ ತಕ್ಕಂಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತೀವಿ. ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಮ್ಯೂಸಿಕಲಿ ವೆರಿ ಗುಡ್ ಮೂವಿ. ಅಲ್ಲಿ ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಒಳ್ಳೆ ಫ್ಯಾಮಿಲಿ ಮೂವಿ ಇದೆ, ಮಿಸ್ ಮಾಡಬೇಡಿ. ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡಿದ್ದಾರೆ.
ಓಕೆ ವಿಶ್ ದಮ್ ಆಲ್ ದ ಬೆಸ್ಟ್ ಓಕೆ ಸಕ್ಸಸ್ ಆಗಿ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ, ಫ್ಯಾಮಿಲಿ ಸೆಂಟಿಮೆಂಟಲ್ ಮೂವಿ ಥರ ಇದೆ. ಹೊಸ ಮುಖಗಳು, ಕ್ಲೈಮ್ಯಾಕ್ಸ್ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಆದ್ವಿಕ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಹೊಸೊಬ್ರು ಮಾಡಿದ್ದಾರೆ. ಇದರಲ್ಲಿ ಒಂದು ಏನಿದೆ ಅಂದರೆ ಲೈವ್ ಅಂದರೆ ಈಗೇನು ನಿಜ ಜೀವನದಲ್ಲಿ ನಡೀತಿದೆಯೋ ನಾವೇನು ಮೋಸ ಮಾಡ್ದಲ್ಲೇ ಕರೆಕ್ಟಾಗಿದ್ದೀವಿ ಅನ್ನೋದಕ್ಕೆ ಪ್ರೀತಿ ಯಾವತ್ತೂ ಉಳಿಯೋ ತನಕ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಚೆನ್ನಾಗಿದೆ ಮೇಡಮ್. ಹೀರೋ ಫಸ್ಟ್ ಮೂವಿ ಅಂತ ಅನ್ಸಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಒಳ್ಳೆಯದಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಡಿಪೆಂಡ್ ಆಗಿದೆ, ತುಂಬ ಚೆನ್ನಾಗಿದೆ. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ. ವೆರಿ ರೇರ್ ಟು ಫೈಂಡ್ ದೀಸ್ ಡೇಸ್. ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ತಾರಾ ಕ್ಯಾರೆಕ್ಟರ್ ನಮ್ಮ ಡ್ಯಾಡಿದೆ ಮಾತ್ರ ಚಿಂದಿ ಬಂದಿದೆ ಮೂವಿ ಅಂತೂ. ಈಗಿನ ಲವ್ ಜೆನ್ಸಿ ಲವ್ ಏನಿದೆ ಈಗ ಏನೂ ಇಲ್ಲ, ಏನಿದ್ರು 90s ಲವ್ ಏನಿದೆ ಇಲ್ಲಿ ತೋರಿಸಿದ್ದಾರೆ. ಜೆನ್ಸಿ ಲವರ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೇಕು ಏನು ಅಂತ ಗೊತ್ತಾಗುತ್ತೆ. ಲವ್ಗೆ ಒಳ್ಳೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೂಪರ್ ಮೂವಿ ಅಂತೂ ಕ್ರೇಜಿ. 100 ಡೇಸ್ ಪಕ್ಕಾ ಸೂಪರ್ ಆಗಿತ್ತು, ತುಂಬ ಕ್ಯೂಟ್ ಆಗಿತ್ತು, ನಂಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದ್ವೈಕ್ ನಿತಿನ್ ಅವ್ರ ಹೆಸರು, ನಮ್ಮ ಹಳೆಯ ಫ್ರೆಂಡು, ಅದಕ್ಕೆ ನಾನು ಬಂದೆ ಅಷ್ಟೇ. ಸ್ಟೋರಿ ಅದೇ ಲವ್ ಸ್ಟೋರಿನೇ, ನಾರ್ಮಲ್ ಲವ್ ಸ್ಟೋರಿನೇ, ಬಟ್ ಒಂಥರ ಕ್ಯೂಟ್. ಫಸ್ಟ್ ಮೂವಿ ಎಲ್ಲ ಸಪೋರ್ಟ್ ಮಾಡೋಕ್ಕೆ ಬಂದಿದೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಟಿಂಗ್ ಮಾತ್ರ ಅಮೇಝಿಂಗ್. ಅವ್ರದ್ದು ಫಸ್ಟ್ ಮೂವಿ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಎಲ್ಲರೂ ಪ್ಲೀಸ್ ಮಸ್ಟ್ ವಾಚ್ ಮೂವಿ. ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಅದ್ವೈಕ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಲನ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಸೊ ಮಸ್ಟ್ ವಾಚ್ ಮೂವಿ. ಎಲ್ಲರೂ ದಯವಿಟ್ಟು ಒಂದು ಥಿಯೇಟರ್ಸಿಗೆ ಬನ್ನಿ. ಥ್ಯಾಂಕ್ ಯು.